ನಮಸ್ಕಾರ. ವಾರಸುದಾರರಿಲ್ಲದ ರುಂಡವೊಂದು ತಡಕಾಡಿದಂತೆ ತನ್ನ ಜೊತೆಗಿರದ ಮುಂಡಕ್ಕಾಗಿ. ಇದು ಎಸ್ ದಿವಾಕರ್ ಅವರ ಒಂದು ಕವಿತೆಯ ಸಾಲು. ಈ ಸಾಲಿನ ಟಿಪ್ಪಣಿಯ ಜೊತೆಗೆ ಈಗ ಕವಿತೆ. ಗಾಜಾದ ಆ ಮಗು. ನನ್ನ 4 ವರ್ಷದ ಮಗನ ಪಾದಕ್ಕೆ ಮುಳ್ಳು ಚುಚ್ಚಿತೆಂದು ಅವರಪ್ಪನ ಕಣ್ಣಲ್ಲಿ ನೀರು. ಇದೇ ಅಪ್ಪ ಮಗ ಬದಲಿಸಿ ಜಾಗ, ಅಲ್ಲಿ ಸಹಸ್ರ ಮುಳ್ಳುಗಳು ನನ್ನ ಮಗುವಿನೆದೆಗೆ, ಅವರಪ್ಪನ ಕಣ್ಣಲ್ಲಿ ರಕ್ತ. ಡೆತ್ ಎಂದರೆ ಏನಮ್ಮ ಎಂದು ಮೊನ್ನೆ ಕೇಳಿದನೆಂದು ಹೋಗಿ ಅವನ ಟೀಚರನ್ನು ದಬಾಯಿಸಿದೆ. ಹಸುಳೆಯ ಬಾಯಲ್ಲಿ ಶಬ್ದವಾಗಿಯೂ ಬರಬಾರದು ಬಿಳಿ ಆ ಸಾವಿನ ಬಣ್ಣ. ಸಣಕಲು ದೇಹ ಒಳಗಿಟ್ಟು ಕಟ್ಟಿದ ಬಟ್ಟೆಯ ಬಣ್ಣವು ಧ್ವಜದ ಬಣ್ಣ, ಯೆಹೋವನ ನಿಲುವಂಗಿಯದು. ಮೋಸಸ್ನ ಗಡ್ಡದ ಬಣ್ಣ ಕಣ್ಣು ಗುಡ್ಡೆಯದು. ಪಾವಿತ್ರ್ಯದ ಬಣ್ಣ, ಮುಗ್ಧತೆಯ ಬಣ್ಣ, ಸ್ವಚ್ಛತೆಯ ಬಣ್ಣ ಖಾಲಿತನದ್ದು. ಪ್ರೇತದ ಬಣ್ಣ ಶಾಂತಿಯದು. ಹೆಣ್ಣೊಬ್ಬಳು ಸುಖವಾಗಿ ವಿರಮಿಸಿದಂತೆ ಭೂಪಟ, ಅವಳ ಬಲತೊಡೆಯಲ್ಲಿ ಮೃತ ಸಮುದ್ರ, ಎಡದಲ್ಲರಳಿ ನಿಂತ ಪಾರಿಜಾತ ಪುಷ್ಪ ಗಾಜಾ. ಸಮಾನಾಂತರ ರೇಖೆಯ ಜೆರುಸಲೇಂ, ನಿಷ್ಕಳಂಕ ಸಾಬೀತು ಹರಿದ ರಕ್ತ. ಅವರು ಹೋದಲ್ಲೆಲ್ಲ ಹೆರವರು, ಸ್ವಾಗತವಿಲ್ಲದವರು, ಬೆನ್ನ ಮೇಲೆ ಹೊತ್ತು ಇಡೀ ಲೋಕದ ದ್ವೇಷ. ಕೂಸಿಗೆ ಹಾಲು ಕೇಳಿದರೆ ನೆತ್ತರ ಕಲೆ ನಿಕಾಬಿನ ಮೇಲೆ. ಇವರಿಗೆ ಗೊತ್ತು ನೋವಿನ ಘನತೆ, ನರಮೇಧ, ಕತ್ತಲು, ಕ್ಷಮೆ, ಅದು ಒಸರುವ ಅರ್ಥ. ಇಕ್ಕಿರುವ ವಿಷದ ಬಾಗಿನವ ಸಕ್ಕರೆಯೆಂದು ತಿಳಿದು ಹೊತ್ತೊಯ್ದಿದೆ, ಅಸುನೀಗಿದೆ ತನ್ನ ಇಡೀ ಬಳಗ. ಒದ್ದಾಡಿ ಸಾಯುವ ಮೊದಲೇ ಕೇಳಿದೆ, ಸ್ವರ್ಗಕ್ಕೆ ಒಂದೇ ಬಾಗಿಲು, ನರಕಕ್ಕೆ. ವಾರಸುದಾರರಿಲ್ಲದ ರುಂಡವೊಂದು ತಡಕಾಡಿದಂತೆ ತನ್ನ ಜೊತೆಗಿರದ ಮುಂಡಕ್ಕಾಗಿ. ಇದ್ದಿರಬಹುದು ಕ್ಷಿಪಣಿ ಮಳೆಯೆಂದರೆ ಏನಮ್ಮ, ಆಗಸದ ನಕ್ಷತ್ರಗಳೊಟ್ಟಿಗೆ ಬಣ್ಣದಾಟವಾಡುವಾಗ ಸಾಲು ಸಾಲು ಉಲ್ಕೆಗಳು ಕಣ್ಣರಳಿಸಿರಬಹುದು ಒಮ್ಮೆ ಮುಚ್ಚುವ ಮೊದಲು. ಕೆದರಿದ ಕೂದಲ ನಡುಗುವ ಬಾಲೆ, ಬಣ್ಣಗಳಿಲ್ಲದೆ ಆಡಿದಂತೆ ಹೋಳಿ ನಿಂತಿದ್ದಾಳೆ. ಅಂಥದೇ ಶರ್ಟು ಇದೆ ಈತನ ಬಳಿಯು. ಆ ಸ್ಪರ್ಶಬಲ್ಲೆ, ಅಪ್ಪಿಕೊಂಡರೆ ಹೊಡೆದುಕೊಳ್ಳುವ ಹೃದಯ ಬಡಿತಬಲ್ಲೆ, ಹಾಲುಗೆನ್ನೆ ಮೃದುತ್ವ ಬಲ್ಲೆ. ಇದ್ದಾನೆ ಈ ಮಡಿಲಿನಲ್ಲಿ. ವಾರ್ ಎಂದರೆ ಏನಮ್ಮ ಕೇಳುತ್ತಿದ್ದಾನೆ. ಅಯ್ಯೋ, ಅಂಥ ಶಬ್ದ ಆಡಬಾರದು ಕಂದ. ಅಪ್ಪಿ ಚುಕ್ಕು ತಟ್ಟುತ್ತಿದ್ದೇನೆ. 2ನೇ ಕವಿತೆ, ದೇಹ ಭಾಷೆ. ದೇಹ ಭಾಷೆ. ಕಣ್ಣ ಕೆಳಗಿನ ಕಪ್ಪು ಅರ್ಧಚಂದ್ರನಿಗೂ ಒಂದು ಅರ್ಥ ಬಂತೀಗ. ದೇಹವೇ ದೇಶ, ಹಂಗೆಲ್ಲ ದಾಟಲಾರದ ಗಡಿ. ಇರುತ್ತವ 100 ರೂಲ್ಸು, ವೀಸಾ ಪರ್ಮಿಟ್, ಫೋಟೋದಾಗ ಮಾತ್ರ ಕಾಣೋ ಸ್ವರ್ಗ, ಅ ಗ್ರೀನರ್ ಸೈಡ್. ದೇಶವೂ ದೇಹವೇ, ಧಡಕ್ಕನೆ ದಾಳಿ. ಉಳಿಸಾಕಾತೇನು ಹೊಸಕ್ಕೆ ಹಾಕಿದ ಹಸುಳೆಗಳ. ನ್ಯೂಸ್ ಐಟಮ್ ಆಗೋದು ನಿಂತಿತು ಅಷ್ಟ. ದೇಹವೆಂಬ ಮಿಥ್ಯೆ ಇಳಿದು ಹೋಗೋ ಸತ್ವ ಸಮಯ ಸರಿದಂತೆ. ಅಜ್ಜಿಯನ್ನ ಕೇಳಿದರಂತ ಒಬಾಮ, ಹೆಂಗನಿಸ್ತದ ಏನು ವ್ಯತ್ಯಾಸ? ಒಳಗಿಂದು ಹಂಗಂಗ ಇರ್ತದ ಮಗ, ಹೊರಗಿಂದಷ್ಟ ಒಣಗಿ ಹೋಗಿರ್ತದ ಅಂದರಂತ ಅವರು. ವಿಭ್ರಮೆ. ಇಲ್ಲೇ ಅದಾಳಲ್ಲ ಅನ್ನಿಸ್ತದ. ಕೂತಿದ್ದು ನೋಡಿದ್ರ ಅಲ್ಲೇ ಅವರ ಎದೆಗೊರಗಿ ಅಶ್ರು, ಅರ್ಪಣ. ಇಷ್ಟು ದೂರದಲ್ಲೂ ಕೇಳಿಸೋ ಹೃದಯ ಬಡಿತ. ದೇಹ ಒಂದು ಯಂತ್ರ ಅಂದಾನ ಡೆಕಾರ್ಟಸ್. ಏನೇನೋ ಆಗಿ ನೆಲ ಅಲುಗಿ ಸುನಾಮಿ ಬಂದರೂ ಕಿವಿಮಟ್ಟ. ನಡೀತಿರಬೇಕು ಚಾಲು ಆದ ಮಷಿನ್, ಧಡಕ್ ಭಡಕ್ ಸದ್ದು, ಕಡೆಗೊಮ್ಮೆ ಪೂರ್ತಿ ನಿಲ್ಲೋ ತನಕ. ದೇಹವೆಂಬುದು ಬಾಗಿಲು, ಇರಬೇಕು ತೆರೆಯೋ ಆಯ್ಕೆ, ಆದ್ರ ಮುಚ್ಚಿರಬೇಕು ಜಡಿದು. ಎರಡೆರಡು ಲಾಕ್,
ಬಹುಮುಖ್ಯ ಸೆಕ್ಯೂರಿಟಿ ಮುಚ್ಚಿಟ್ಟಷ್ಟೂ ಹೆಚ್ಚು ಬೆಲೆ ಕಾಲದ ಮಹಾತ್ಮೆ. ದೇಹವೆಂದರೆ ಕಾಲ ಸರಿದು ಹೋದ ಹಂಗ ಆಗಿಬಿಟ್ಟಿರತದ ಬದಲು ಮರಳೋ ಹಂಗಿರಲ್ಲ ಮುಗ್ಧತೆಗೆ. ಮಣ್ಣು ನೆಟ್ಟು ಕಾಯಬೇಕು, ಮಣ್ಣು ನೆಟ್ಟು ಕಾಯಬೇಕು. ಪುಣ್ಯವಿದ್ದರ ಚಿಗುರೀತು ಎಲೆಯಾಗಿ ಬಾಯಾರಿದ ಮಿಡತೆಗೆ ಜೀವವಾದೀತು, ಬಾಯಾರಿದ ಮಿಡತೆಗೆ ಜೀವವಾದೀತು ಮುಂದೊಮ್ಮೆ. ನಮಸ್ಕಾರ.